ಫೋನ್ ಕಾಲ್ ಮಾಡೋಕೆ ಹೋದಾಗ ಇವಾಗ ಹೊಸ ಅಪ್ಡೇಟ್ ಬಂದೈತೆ. ಇದು ಯಾರಿಗೂ ಕೂಡ ಆಲ್ಮೋಸ್ಟ್ ಅಲ್ಲಿ ಇಷ್ಟ ಆಗ್ತಾ ಇಲ್ಲ. ತುಂಬ ಜನಕ್ಕೆ ಮೊದಲಿದ್ದಂಗೆ ಬೇಕಾಗಿದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮೊದಲಿದ್ದ ಥರನೇ ಹೆಂಗೆ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಫಸ್ಟು ನೀವೇನು ಮಾಡಿ ಅಂತಂದರೆ, ನಿಮ್ಮ ಒಂದು ಫೋನಲ್ಲಿ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿ. ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿ, ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ, ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೊಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನೆಟ್ವರ್ಕ್ ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ನ ಮಾಡಿ. ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೀವು ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ನಿಮ್ಮ ಒಂದು ಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡಿ. ಅದಾದಮೇಲೆ ನೀವು ಇಲ್ಲಿ ಕೆಳಗಡೆಗೆ ಬನ್ನಿ, ಇಲ್ಲೊಂದು ಆ್ಯಪ್ಸ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಈ ಒಂದು ಆ್ಯಪ್ಸ್ ಫೋಲ್ಡರ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ನ ಮಾಡಿ. ಅದಾದ ನಂತರ ಇಲ್ಲಿ ನೀವು ಫೋನ್ ಆ್ಯಪನ್ನು ಹುಡುಕಬೇಕು. ನೋಡಿ, ಇಲ್ಲಿದೆ ಫೋನ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಕ್ಲಿಯರ್ ಡೇಟಾ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಯರ್ ಆಲ್ ಡೇಟಾನ ಸೆಲೆಕ್ಟ್ ಮಾಡಿ, ಓಕೆ ಅಂತ ಕೊಡಿ. ಈಗ ನೀವು ಫೋನ್ ಆ್ಯಪನ್ನು ನೀವು ತೆಗೆದು ನೋಡಿ, ನಿಮಗೆ ಹಳೆ ವರ್ಷನ್ ಮೊದಲು ಯೂಸ್ ಮಾಡ್ತಾ ಇದ್ರಲ್ಲ ಅದೇ ಥರ ಬರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಇಷ್ಟು ಮಾಡ್ತು ಅಂತಂದರೆ ನಿಮಗೆ ಮೊದಲಿದ್ದಂಗೆ ಬರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ವರ್ಕೌಟ್ ಆಯಿತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ನಮ್ಮ ಒಂದು ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.